ಬಿಗ್ ಬಾಸ್ 11 ಕನ್ನಡ 118ನೇ ಸಂಚಿಕೆ ಸಂಚಿಕೆಯ ರಿವ್ಯೂ. ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಕೊಟ್ಟಂಥ ಒಂದು ನಿಮಗೆ ಏನೇ ಆಸೆ ಇದೆಯೋ ಅದು ಲೆಟರ್ ಮೂಲಕ ಬರೆದು ಕಳಿಸಿದ್ರೆ ಆಸೆ ಪೂರೈಕೋ ಬಗ್ಗೆ ಎಲ್ಲರೂ ಲೆಟರ್ ಬರೆದಿರ್ತಾರೆ. ಆ ಲೆಟರ್ ಪ್ರಕಾರ ರಜತ್ತು ಸುದೀಪ್ ಅವರ ಜಾಕೆಟ್ ಕೇಳಿರ್ತಾರೆ, ವೈಟ್ ಜಾಕೆಟು. ಆದರೆ ಅವರು ವೈಟ್ ಜಾಕೆಟ್ ಕಳಿಸಿರಲ್ಲ. ಇನಾಗ್ರೇಷನಲ್ಲಿ ಅವರು ಹಾಕೊಂಡಂಥ ಒಂದು ಜಾಕೆಟನ್ನು ರಜತ್ ಅವ್ರಿಗೆ ಕಳಿಸ್ತಾರೆ. ಅದು ಮಾಜಿ ಕಂಟೆಸ್ಟೆಂಟ್ ಅಂತ ಕೌಶಿಕನ್ ಅವರು ಇದನ್ನು ತೊಗೊಂಡ್ಬರ್ತಾರೆ ಬೆಳಗ್ಗೆ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ. ಅಲ್ಲಿಂದ ಮಂಜಣ್ಣ ಮತ್ತು ಹನುಮಂತು ಹತ್ರ ಒಂದು ಕಾನ್ವರ್ಜೇಷನ್ ಮಾಡ್ತಾ ಇರ್ತಾರೆ, ಯಾರು ಬರ್ಬೋದು ಅನ್ನೋದ್ರ ಬಗ್ಗೆ. ಯಾರು ಹುಲಿ ಯಾರು ಅಂದ್ಕೊಂಡಿದ್ಯಾ ಅಂತ ನಾ ಹೇಳಲ್ಲ ಅಂತಾರೆ. ಕೊನೆಗೆ ವಿಕ್ರಮ್ ಅಂತ ಹೇಳ್ತಾರೆ. ಅಲ್ಲಿಂದ ಮಂಜಣ್ಣ ಹೇಳ್ತಾರೆ, ನಾನು ನೀನು ಅನಿಸ್ತದೆ, ಟಾಪ್ 1 ಟಾಪ್ 2 ಅಂತ ಅವ್ರು ಹೇಳ್ತಾರೆ. ಅಲ್ಲಿಂದ ಬಿಗ್ ಬಾಸು ಭವ್ಯ ಅವ್ರನ್ನ ಕರೀತಾರೆ. ಈ ಪಬ್ಲಿಕ್ ಮೀಟಿಂಗ್ಗೆ ಹೊರಗಡೆಯಿಂದ ಜನ ಬಂದಿರ್ತಾರೆ, ಪ್ರೇಕ್ಷಕರು, ಅವರ ಅಭಿಮಾನಿಗಳನ್ನ ಮೀಟ್ ಮಾಡಿ ಓಟ್ ಕೇಳೋದಂಥ ಒಂದು ಅಭಿಮಾನ ಹತ್ರ ಓಟ್ ಕೇಳುವಂಥ ಒಂದು ಚಟುವಟಿಕೆ ಇರ್ತಾರೆ. ಈ ಚಟುವಟಿಕೆ ಬಿಗ್ ಬಾಸು ಲಾಸ್ಟ್ ವೀಕಲ್ಲಿ ಹಿಂದಿಯಲ್ಲಿ ಮಾಡಿದರು, ಅದನ್ನೇ ಇಲ್ಲಿ ರೀಮೇಕ್ ಮಾಡಿದ್ದಾರೆ. ಅದು ಏನು ಈ ಟೈಮಲ್ಲಿ ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಇದು ಬೇಕಾಗಿಲ್ಲ, ಹೊಸದಾಗಿ ಏನೋ ಟ್ರೈ ಮಾಡಿದ್ದಾರೆ, ಇದು ವರ್ಕೌಟ್ ಆಗಲ್ಲ. ಅಂದರೆ AV ಹಾಕಿ ಮಾಡಿದರೆ ಬೇರೆ ಥರನೇ ಇತ್ತು. ಈಗ ಬೇರೆ ಬಿಗ್ ಬಾಸ್ ನಾನು ಎಲ್ಲ ಬಿಗ್ ಬಾಸ್ ನೋಡೋದ್ರಿಂದ ತೆಲುಗು ಬಿಗ್ ಬಾಸಲ್ಲೆಲ್ಲ AV ತುಂಬ ಚೆನ್ನಾಗಿ ಆಗ್ತಾರೆ. ಈ ನಮ್ಮ ಕನ್ನಡ ಬಿಗ್ ಬಾಸ್ಟಲ್ಲಿ ಏನು AV ಮತ್ತು ಓಟ್ ಕೇಳೋದು ಅದೆಲ್ಲ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅನಿಸ್ತದೆ. ಈ ಲಾಸ್ಟ್ ಆರ್ಟಲ್ಲಿ ಹಿಂದಿಯಲ್ಲಿ ನೋಡಿ ಇದನ್ನು ಮಾಡಿದ್ದಾರೆ, ಅದೇನು ಅಷ್ಟೊಂದು ಚೆನ್ನಾಗಿಲ್ಲ ಅನಿಸುತ್ತೆ. ಯಾಕಂದರೆ ಇಲ್ಲಿ ಎಲ್ಲರಿಗೂ ಅವ್ರವ್ರದ್ದು ಹೊರಗಡೆ ಒಂದು ಹೇಗಿದೆ ಒಂದು ರೆಸ್ಪಾನ್ಸ್ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅದು ಗೊತ್ತಾಗಲೇಬಾರ್ದು ಒಳಗಡೆ ಇರೋರಿಗೆ ಅನ್ನೋದು ನನ್ನ ಅನಿಸಿಕೆ. ಭವ್ಯ ಅವ್ರನ್ನ ಬಿಗ್ ಬಾಸ್ ಚೆನ್ನಾಗಿ ಹೊಗಳಿದ್ರು, ಎಲ್ಲರಿಗಿಂತ ಜಾಸ್ತಿ ಚೆನ್ನಾಗಿ ಟಾಸ್ಕ್ ಸ್ಕ್ರೀನು ಎಲ್ಲ ಥರ ಹೊಗಳಿದ್ರು. ಲಾಸ್ಟಲ್ಲಿ ಚೆನ್ನಾಗಿ ಏರಿಸಿ ಮತ್ತೆ ಪುಸ್ ಅಂತ ಗಾಳಿ ಬಿಟ್ಟಂಗೆ ಎಲ್ಲರಿಗಿಂತ ಜಾಸ್ತಿ ಬೈಸ್ಕೊಂಡಿರೋದು ನೀನೇ ಅಂತ ಹೇಳ್ತಾರೆ. ಅದೇ ಆವಾಗ ಭವ್ಯಗೌಡ ಅವ್ರ ಮಗನ ನೋಡಬೇಕಾಗಿತ್ತು. ಆ ಥರ ಎಲ್ಲರೂ ಏರಿಸ್ಬಿಟ್ಟು ಮತ್ತೆ ಕೆಳಗಡೆ ಹಾಕ್ಬಿಟ್ರು ಬಿಗ್ ಬಾಸು ಭವ್ಯಗೌಡ ಅವ್ರನ್ನ. ಓಟ್ ಫಿಲ್ ಮಾಡಿದಂಥ ರೀತಿ ಚೆನ್ನಾಗಿತ್ತು ಅವ್ರದ್ದು ಒಂದು ಓಕೆ. ನಂತರ ಮಂಜಣ್ಣ ಅವ್ರು ಬರುತ್ತೆ. ಮಂಜಣ್ಣ ಅವರ ಆಸೆನ ಈಡೇರಿಸ್ತಾರೆ ಬಿಗ್ ಬಾಸ್ ಅವರು. ಮಂಜಣ್ಣ ಅವರು ಅವರ ತಂಗಿ ಮಗಳನ್ನ ಕೇಳಿರ್ತಾರೆ, ತಂಗಿ ಮಗಳನ್ನ ಕಳಿಸಿರ್ತಾರೆ. ಮತ್ತು ಮಟನ್ ಕೇಳಿರ್ತಾರೆ, ಮಟನ್ನು ಕಳಿಸಿದ್ದಾರೆ. ಓಟು ಕೇಳೋದ್ರ ಬಗ್ಗೆ ಅಭಿಮಾನಿಗಳ ಹತ್ರ ಒಂದು ಚಟುವಟಿಕೆಯಲ್ಲಿ ಭವ್ಯಗೌಡ ಆದಮೇಲೆ ಇವ್ರು ಬರ್ತಾರೆ. ಬಿಗ್ ಬಾಸ್ ಇವ್ರನ್ನೂ ಚೆನ್ನಾಗಿ ಹೊಗಳಿದ್ರು, ಇಲ್ಲ ಅನ್ನೋಂಗಿಲ್ಲ. ತುಂಬ ಚೆನ್ನಾಗಿ ಮಂಜಣ್ಣ ಬಗ್ಗೆ ತುಂಬ ಚೆನ್ನಾಗಿ ಹೊಗಳಿದ್ರು, ತುಂಬ ಚೆನ್ನಾಗಿತ್ತದು ಆ ಚಟುವಟಿಕೆನೂ. ನಂತರ ರಜತ್ತದ್ದು ಚೆನ್ನಾಗಿ ಹೊಗಳಿದ್ರು. ರಜತ್ ಹೇಳಿದಂತೆ ಕೆಲವು ಮಾತುಗಳು ನಾನು ಎಲ್ಲರನ್ನೂ ಹೊಡೆದು ಮಲಗಿಸ್ಬಿಟ್ಟಿದ್ದೀನಿ ಅಂತಾರೆ. ಎಲ್ಲಿ ಉರುಳಿಸ್ತಾರೆ? ಮತ್ತು ಅವ್ರು ಕೊಟ್ಟಂಥ ಒಂದು ಕೆಲವು ಬಿಗ್ ಬಾಸ್ ಹೇಳಿದ್ರೆ ಕೆಲವು ಏನು ಅಷ್ಟೊಂದು ಮ್ಯಾಚ್ ಆಗಲಿಲ್ಲ. ಏನು ಟಾಸ್ಕ್ ಆಡಿದ್ದಾರೆ ಅವರು ಏನಂತ ಹೇಳ್ಕೊಳ್ಳೋ ಟಾಸ್ಕ್ಗಳೆಲ್ಲ ಪಜಲ್ ಟಾಸ್ಕಲ್ಲಿ ಒಂದು ಸತಿನೂ ನ್ಯಾಯವಾಗಿ ಮಾಡಿರಲಿಲ್ಲ. ಪಜಲ್ ಟಾಸ್ಕ್ ತಲೆ ಕೆರ್ಕೊಂಡೇ ಇದ್ದದ್ದು, ಒಂದು ಪಜಲ್ ಟಾಸ್ಕು ಮಾಡಿಲ್ಲ ಅವರು. ಟಾಸ್ಕ್ ನಾನು ನೋಡಿದ ಹಾಗೆ ಅವ್ರು ಕ್ಯಾಪ್ಟನ್ಸಿ ಅದರಲ್ಲ, ಕ್ಯಾಪ್ಟನ್ ಅಲ್ಲ, ಆ ಟಾಸ್ಕ್ ತುಂಬ ಚೆನ್ನಾಗಿ ಆಡಿದ್ರು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಎಲ್ಲ ಟಾಸ್ಕಲ್ಲೂ ಈಗ ಟಿಕೆಟ್ ಟು ಫೈನಲ್ ಟಾಸ್ಕಲ್ಲಿ ಏರ್ಬಿಟ್ಟು ಬಾವಟ ಹಾಕುವಂಥ ಒಂದು ಟಾಸ್ಕು, ಅದರಲ್ಲಿ 3 ನಿಮಿಷ 4 ನಿಮಿಷ ತೊಗೊಂಡಿದ್ದಾರೆ. ಇವರೆಲ್ಲ 2 ನಿಮಿಷ. ಅಂದರೆ ಏನಂತ ಹೇಳ್ಕೊಳ್ಳೋಂಥ ಟಾಸ್ಕ್ಗಳು ಅಂತ ಏನು ಮಾಡಲ್ಲ. ಆಡಿರೋ ಎಲ್ಲ ಟಾಸ್ಕಲ್ಲೂ ಫಸ್ಟ್, ಸೆಕೆಂಡು, ಥರ್ಡ್ ಬಂದಿದ್ದಾರೆ ಬಿಟ್ಟರೆ ಯಾವುದರಲ್ಲೂ ಫಸ್ಟ್ ಬಂದಿಲ್ಲ. ಮತ್ತು ಟಿಕೆಟ್ ಟು ಫೈನಲ್ ಟಾಸ್ಕಲ್ಲಿ ಒಂದು ಹಲಿಗೆಗೆ ಒಂದು ರಿಂಗ್ ಹಾಕೋದಿರ್ತದೆ. ಅವರು ಎಲ್ಲರಿಗಿಂತ ಮುಂಚೆ ಬಂದು 4 ರಿಂಗ್ ಹಾಕಿ 1 ರಿಂಗ್ ಹಾಕೋಕ್ಕೆ 1 ಗಂಟೆ ತೊಗೊಂಡ್ರು. ಮೋಕ್ಷಿತ ಅಟ್ ಎ ಟೈಮ್ ಒಂದೇ ಸತಿ ಹಾಕ್ಬಿಟ್ರು. ಆ ಟಾಸ್ಕ್ಗಳಲ್ಲಿ ಅಂಥ ಪರ್ಫಾರ್ಮೆನ್ಸ್ ಅಂತೂ ಏನಿಲ್ಲ. ಆದರೆ ಬಿಗ್ ಬಾಸ್ ಹೋಗಲಿದ್ದಾರೆ. ಇದರಲ್ಲಿ ಬಿಗ್ ಬಾಸ್ ಒಂದು ಹಿಂಟ್ ಕೊಟ್ಟಂಗೆ ನನಗೆ ಅನಿಸುತ್ತೆ. ನಿನ್ನೆ ಬಂದಂಥ 3 ಜನದ್ದು AVಗಳು ಹಾಕಿದ್ರಲ್ಲ, ಅದರಲ್ಲಿ ಟಾಪ್ 3 ಇವತ್ತು ಹಾಕಿದ್ರು ಟಾಪ್ 3, 4, 5, 6 ಈ ಥರ ಅಂತ ಒಂದು ಹಿಂಟ್ ಕೊಟ್ಟಂಗೆ ಅನಿಸುತ್ತೆ ನನಗೆ. AVಗಳು ಈ ಟೈಮಲ್ಲಿ ಹಾಕಿದ್ದು ತುಂಬ ವೇಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಇನ್ನು ಒಂದೇ ದಿವಸ ಓಟಿರೋದು, ಇವಾಗ AV ಹಾಕಿ ಏನು ಯೂಸ್ ಇದೆ? AV ಹಾಕಿದ್ದು ಅಷ್ಟೊಂದೇ. AV ಹಾಕೋದಿದ್ರೆ ಒಂದು ವಾರಕ್ಕೆ ಮುಂಚೆ, ಈಗ ವೀಕ್ ಬಿಗಿನಿಂಗೆಲ್ಲ ಹಾಕಿದರೆ AV ಯೂಸ್ ಆಗ್ತಾಯಿತ್ತು. ಈಗ ಲಾಸ್ಟ್ ಇರೋದು 1 ದಿವಸ 2 ದಿವಸದಲ್ಲಿ AV ಹಾಕಿದ್ರೆ ಅದು
ಏನು ಯೂಸ್ ಆಗಲ್ಲ ನನ್ನ ಪ್ರಕಾರ. ಇವತ್ತಿನ ಎಪಿಸೋಡ್ನಲ್ಲಿ ಇಷ್ಟೇ, ನಾಳೆ ಎಪಿಸೋಡಲ್ಲಿ ನೋಡಿ. ಥ್ಯಾಂಕ್ ಯು.